ಸರ್ ಈ ವಿಚಾರ ಯಾವಾಗ ಗೊತ್ತಾಯ್ತು? ಸೊ ಸರ್ ನಾನು ಆಗ್ತಿರೋದು ಏನು ಅನ್ಸುತ್ತೆ? ಬೆಳಿಗ್ಗೆ ಎದ್ದು ಫೇಸ್ಬುಕ್ ನೋಡಿದೆ. ಫೇಸ್ಬುಕ್ಕಲ್ಲಿ ಯಾರೋ ಹಿಂಗೆ ಹಾಕಿದ್ರು, ಪದೇ ಪದೇ ಕನ್ನಡಿಗರನ್ನು ಕೆಣಕುತ್ತಿರುವ ಹಿಂದಿಯವರು ಅಂತ. ಅದರಲ್ಲಿ ಈ ಕನ್ನಡಿಗ ಮಾದರ್ಸೋದು ಅಂತ ಹಾಕಿದ್ರು. ನಾವು ಬಂದರೆ ಇಲ್ಲಿ ಬಂದು ನೋಡಿದ್ರೆ ಆಶ್ಚರ್ಯ ಆಯಿತು. ಎಷ್ಟು ಜನ ನೋಡಿರ್ತಾರೆ ಫೇಸ್ಬುಕ್ಕಲ್ಲಿ. ಇಲ್ಲಿ ತುಂಬ ಜನ ಕಿಕ್ಕೇರಿಬೇಕಿತ್ತು ಕನ್ನಡಿಗರು, ಆದರೆ ಯಾರೂ ಬಂದಿಲ್ಲ. ಅದೇ ಒಂದು ದುರ್ಭಾಗ್ಯ ನಮಗೆ. ಎಲ್ಲ ಬರೀ ಕರ್ನಾಟಕ ರಕ್ಷಣಾ ವೇದಿಕೆಯವರು ಅವರು ಇವರೇ ಓಡಾಡಬೇಕು ಅಂದರೆ ತಪ್ಪಾಗುತ್ತೆ. ಎಲ್ಲೆಲ್ಲಿ ಅವ್ರವ್ರ ಏರಿಯಲ್ಲಿ ಅವ್ರವರೇ ಹೋರಾಡಬೇಕಾಗುತ್ತೆ. ಕಂಡಲ್ಲಿ ಕೇಳಬೇಕು ಜನ, ನಾವು ಯಾಕೆ ನಮ್ದು ಯಾಕೆ ಅಂತ ಹೋದರೆ ಅದು ಹಂಗಾಗಲ್ಲ. ಯಾಕಂದರೆ ಇವಾಗ ನಮ್ಮ ಮನೇಲಿ ನಮ್ಮ ತಂದೆಯವರು ಅದನ್ನೇ ಹೇಳ್ಕೊಟ್ಟಿರೋದು. ನಾವು ಯಾಕೆ ನಮ್ದು ಯಾಕೆ ಅಂತ ಜನ ಬಿಟ್ಕೊಂಡು ಹೋದರೆ ನಾಡು ನುಡಿ ಅಂತ ಯಾರು ಓಡಾಡ್ತಾರೆ? ನಾವು ಇವಾಗ ಬಂದಿದ್ದೀರಿ, ಹಂಗೆ ಜನ ಅಲ್ಲಲ್ಲೇ ಕೇಳಬೇಕಿತ್ತು. ನೆನ್ನೆ ರಾತ್ರಿ ಹಾಕಿರೋದು ಇದು ವಿಡಿಯೋ. ಅಂದರೆ ನೆನ್ನೆ ರಾತ್ರಿಯಿಂದ ಯಾರೂ ಇಲ್ಲಿ ಓಡಾಡಲಿಲ್ವಾ ಕನ್ನಡದವರು, ಇಲ್ಲ ನೋಡಲಿಲ್ವಾ? ಬಂದು ಕೇಳಬೇಕಿತ್ತು. ಸೊ ಪದೇ ಪದೇ ಕನ್ನಡಿಗರ ಮೇಲೆ ಈ ರೀತಿ ಆಗ್ತಿರೋದು, ಯಾಕಂದ್ರೆ ಈ ಹಿಂದೆ ಕೂಡ ಒಂದು ಆಗಿದ್ದು ಸೇರಿದ್ರ ಹೋಟೆಲಲ್ಲಿ. ಆಮೇಲೆ ಸೋನು ನಿಗಮ್ ಅವಹೇಳನ ಮಾಡಿದ್ರು. ಅದ್ರ ಜೊತೆಗೆ ವಿಂಗ್ ಕಮಾಂಡರ್ ಒಬ್ರು, ಅದು ನೋಡಿರ್ತೀರ ನೀವು. ಸೊ ಪದೇ ಪದೇ ಆದರೆ ಎಷ್ಟು ಇದಾಗತ್ತೆ ಅಂತ ಹೇಳಿರಿ ಕನ್ನಡಿಗರು ನೋವಾಗತ್ತೆ ಸರ್. ಇವಾಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಆ್ಯಂಡ್ ಥ್ಯಾಂಕ್ಸ್ ಟು ಮೀಡಿಯಾ ಇಷ್ಟೊಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಇಲ್ಲಾಂದರೆ ಇದೆಲ್ಲ ಹಂಗಂಗೆ ಮುಚ್ಕೊಂಡು ಹೋಗ್ಬಿಟ್ಟಿರೋದು. ಜನ ಕೇಳಬೇಕು. ಎಲ್ಲ ಕಡೆ ಮೀಡಿಯಾ, ಎಲ್ಲ ಕಡೆ ಪೊಲೀಸು, ಎಲ್ಲ ಕಡೆ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರು ಇರೋಕ್ಕಾಗಲ್ಲ. ನಾವು ನಮ್ಮ ಜನ ಕೇಳಬೇಕು. ಇಲ್ಲಿ ಯಾರು ಕನ್ನಡದವ್ರು ಇಲ್ವಾ? ಯಾರು ಓಡಾಡೇ ಇಲ್ವಾ? ಇಲ್ಲ ಅವನು ಅಷ್ಟೇ. ಸ್ವಿಗ್ಗಿ ಹುಡುಗನ ಹೊಡಿವಾಗ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಆ ಇನ್ಸಿಡೆಂಟಲ್ಲೂ ಅಷ್ಟೇ, ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಹೋರಾಡಬೇಕು, ಕೇಳಬೇಕು, ಮಾಡಬೇಕು, ಏನಾಗ್ತಿದೆ ಅಂತ ಕೇಳಬೇಕು. ನಾವು ಯಾಕೆ ನಮ್ಮ ಪಾಡಾಯಿತು ಅಂತ ಜನ ಇದ್ದರೆ ನಾಳೆ ನಮ್ಮ ಮನೆ ಒಳಗೂ ಬರ್ತಾರೆ ಅಷ್ಟೇ. ಶರತ್ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.